ಆದರೆ ನಾವು ಇದನ್ನು ಜುಲೈ 13, 2026 ಕರೆಂಟ್ ಅಫೇರ್ಸ್ನ ನೋಡೋಣ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು, ಭಾರತ ಸರ್ಕಾರವು ಇತ್ತೀಚೆಗೆ ಜುಲೈ 13, 2026 ಯಾವ ದೇಶದ ಮಾಜಿ ಅಮೀರ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನದ ಗೌರವಾರ್ಥವಾಗಿ ಒಂದು ದಿನದ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ದೇಶ ಅಂದರೆ ಒಮಾನ್, ಕತಾರ್, ಕುವೈತ್, UAE. ಆಪ್ಷನ್ ಬಿ ಕತಾರ್. ಇಂಪಾರ್ಟೆಂಟ್ ನೋಡಿ, ಕತಾರ್ ದೇಶದ ಮಾಜಿ ಅಮೀರ್ ಆಗಿದ್ದ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರು ಜುಲೈ 12, 2026 ನಿಧನರಾದರು. ಇವರ ಗೌರವಾರ್ಥವಾಗಿ ಭಾರತ ಸರ್ಕಾರವು ಜುಲೈ 13, 2026 ದೇಶಾದ್ಯಂತ ಅಧಿಕೃತ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಿದೆ. ಈ ಅವಧಿಯಲ್ಲಿ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟಕ್ಕೆ ಹಾರಿಸಲಾಗುತ್ತದೆ ಮತ್ತು ಯಾವುದೇ ಅಧಿಕೃತ ಮನೋರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಶೇಖ್ ಅಹಮದ್ ಅವರು 1995ರಿಂದ 2013ರವರೆಗೆ ಕತಾರ್ ದೇಶವನ್ನು ಮುನ್ನಡೆಸಿದ್ದರು. ಅದಕ್ಕೆ ರಿಲೇಟೆಡ್ ಆಗಿ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡೋಣ. ಕತಾರ್ನ ರಾಜಧಾನಿ ಬಂದ್ಬಿಟ್ಟು ದೋಹಾ. ಕರೆನ್ಸಿ ಕತಾರಿ ರಿಯಾಲ್. ಫಿಫಾ ವಿಶ್ವಕಪ್. ಕತಾರ್ 2022ರ ಫಿಫಾ ವಿಶ್ವಕಪ್ ಆಯೋಜಿಸಿದ ಮೊದಲ ಅರಬ್ ರಾಷ್ಟ್ರ. ನೋಡಿ, ಇದು ಮೊದಲ ಅರಬ್ ರಾಷ್ಟ್ರ 2022ರಲ್ಲಿ. ಸೊ ಸೌದಿ ಅರೇಬಿಯಾದೊಂದಿಗೆ ಮಾತ್ರ ಭೂಗಡಿಯನ್ನು ಹಂಚಿಕೊಳ್ಳುತ್ತದೆ. ಯಾವ ದೇಶ? ಸೌದಿ ಅರೇಬಿಯಾ. ಪ್ರಸ್ತುತ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ. ಅಂದರೆ ಇವರು ಸತ್ ನಂತರ ಇವರಿಗೆ ಪ್ರಸ್ತುತವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ. ಓಕೆ. LNG ಆಮದು. ಭಾರತವು ತನ್ನ 30%ಗಿಂತ ಹೆಚ್ಚು LNG ಕತಾರ್ನಿಂದ ಆಮದು ಮಾಡುತ್ತದೆ. LNG ಅಂದರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಸೊ ಅಲ್ ಜಜೀರಾ ಇದು ಕತಾರ್ ಮೂಲದ ಜಾಗತಿಕ ಸುದ್ದಿ ಸಂಸ್ಥೆಯಾಗಿದೆ. ಯಾವುದೇಳಿ? ಅಲ್ ಜಜೀರಾ. ಧ್ವಜ ಸಂಹಿತೆ. ರಾಷ್ಟ್ರೀಯ ಶೋಕಾಚರಣೆಯಂದು ಕೇವಲ ಸರ್ಕಾರಿ ಕಟ್ಟಡಗಳ ಮೇಲಷ್ಟೇ ಧ್ವಜವನ್ನು ಅರ್ಧಮಟ್ಟಕ್ಕೆ ಇಳಿಸಲಾಗುತ್ತದೆ. ಯಾವುದು? ಸರ್ಕಾರಿ ಕಚೇರಿಗಳ ಮೇಲೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಈಸ್, ಇಸ್ರೋ ಜುಲೈ 12, 2026 ಗಗನಯಾನ ಯೋಜನೆಗೆ ಸಂಬಂಧಿಸಿದಂತೆ ನಡೆಸಿದ ಪ್ರಮುಖ ಪರೀಕ್ಷೆಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದೀನಿ. ನೋಡಿ, KEಗೆ ಈ ಥರ ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್. ಇದೇ ಥರ ಕ್ವಶನ್ಗಳನ್ನು ಕೇಳ್ತಿದ್ದಾರೆ. ನೀವು ಓದೋ ಪ್ಯಾಟ್ರನ್ ಕೂಡ ಚೇಂಜ್ ಆಗಿರಬೇಕಾಗುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ ಅಂಥದ್ದು. ನೋಡಿ, ಇಸ್ರೋ ಗಗನಯಾನ ಕ್ರೂ ಮಾಡ್ಯೂಲ್ ವ್ಯವಸ್ಥೆಯ 3 ಪ್ರಮುಖ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯ ಮುಖ್ಯ ಉದ್ದೇಶ ಸಮುದ್ರದಲ್ಲಿ ಲ್ಯಾಂಡಿಂಗ್ ಆದ ನಂತರ ನೌಕೆಯು ನೇರ ಸ್ಥಿತಿಯಲ್ಲಿ ಅಂದರೆ ಅಪ್ರೈಟ್ ಪೊಸಿಷನ್ ಇರುವುದನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಸೊ 2 ಸ್ಟೇಟ್ಮೆಂಟ್ಗಳು ಸರಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿದ ಕೆಲವು GK ಪಾಯಿಂಟ್ಸ್ಗಳು ಇಲ್ಲಿ ನೋಡಿ. ಸೊ ಏನಿದು ವಿವರಣೆ? ಏನು ಹೇಳಿದ್ದಾರೆ ಆ ಸ್ಟೇಟ್ಮೆಂಟ್ಗಳಲ್ಲಿ ಅಂದರೆ, ಇಸ್ರೋ ಜುಲೈ 12, 2026 ಗಗನಯಾನ್ ಮಿಷನ್ನ ಕ್ರೂ ಮಾಡ್ಯೂಲ್ನ ಸ್ಥಿರೀಕರಣ ವ್ಯವಸ್ಥೆಯ 3 ಪ್ರಮುಖ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಾಹ್ಯಾಕಾಶದಿಂದ ಮರಳಿದಾಗ ಕ್ರೂ ಮಾಡ್ಯೂಲ್ ಸಮುದ್ರಕ್ಕೆ ಬೀಳುತ್ತದೆ. ಆ ಸಮಯದಲ್ಲಿ ನೌಕೆಯು ತಲೆ ಕೆಳಗಾಗದೆ ನೀರಿನಲ್ಲಿ ನೇರವಾಗಿ ನಿಲ್ಲುವುದು. ಗಗನಯಾತ್ರಿಗಳ ಸುರಕ್ಷತೆ ನಿರ್ಣಾಯಕ. ಈ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವ ವ್ಯವಸ್ಥೆಯೇ ಕ್ರೂ ಮಾಡ್ಯೂಲ್ ಅಪ್ರೈಟಿಂಗ್ ಸಿಸ್ಟಮ್. ನೋಡಿ, ಇದು ವಿಜಯವಾಣಿ ಪೇಪರ್ನಲ್ಲಿ ಬಂದಿತ್ತು ಇವತ್ತು ಈ ಆರ್ಟಿಕಲ್. ಸೊ ಇದಕ್ಕೆ ರಿಲೇಟೆಡ್ ಆಗಿ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡೋಣ. ಸ್ಥಾಪನೆ ಅಂದರೆ ಇಸ್ರೋ ಸ್ಥಾಪನೆ ಆಗಿದ್ದು ಆಗಸ್ಟ್ 15, 1969. ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರು. ಗಗನಯಾನ ಉದ್ದೇಶ 3 ಗಗನಯಾತ್ರಿಗಳನ್ನು 400 ಕಿಲೋಮೀಟರ್ ಕೆಳ ಭೂಕಕ್ಷೆಗೆ ಲೋ ಅರ್ತ್ ಆರ್ಬಿಟ್ಗೆ ಕಳುಹಿಸುವುದು ಇದರ ಮುಖ್ಯ ಉದ್ದೇಶ. ಉಡಾವಣಾ ರಾಕೆಟ್. ಯಾವ ರಾಕೆಟನ್ನು ಬಳಸ್ತಿದ್ದಾರೆ ಅಂದರೆ LVM-3 ಲಾಂಚ್ ವೆಹಿಕಲ್ ಮಾರ್ಕ್ 3. ತರಬೇತಿ ಕೊಟ್ಟಿರುವ ದೇಶ ಅಂದರೆ ಅದು ರಷ್ಯಾದ ಯೂರಿ ಗಗಾರಿನ್ ಕೇಂದ್ರ ಅಂತದ್ದು. ತಂಡದ ಮುಖ್ಯಸ್ಥರು ಪ್ರಶಾಂತ್ ಬಾಲಕೃಷ್ಣನ್ ನಾಯರ್. ಪ್ರಸ್ತುತ ಇಸ್ರೋದ ಅಧ್ಯಕ್ಷರಾಗಿರ್ತಕ್ಕಂಥರು S ಸೋಮನಾಥನ್ ಅಂತ. ಉಡಾವಣಾ ಕೇಂದ್ರ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡ್ತಿರ್ತಕ್ಕಂಥದ್ದು.
ಸೊ ನೆಕ್ಸ್ಟ್ ಕ್ವಶನ್, 2026 ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ ಸ್ಥಳಗಳು ಮತ್ತು ಅವುಗಳ ಪ್ರಸ್ತುತ ಸುದ್ದಿಗೆ ಸಂಬಂಧಿಸಿದಂತೆ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು. ಅಂದರೆ ಈ ವಿಂಬಲ್ಡನ್ 2026 ಇದಕ್ಕೆ ಯಾವುದು ರಿಲೇಟೆಡ್ ಇದೆ ನೋಡಿ. ಜಾನಿಕ್ ಸಿನ್ನರ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು, ಜಾನಿಕ್ ಸಿನ್ನರ್ ಚಾಂಪಿಯನ್ ಆಗಿರ್ತಕ್ಕಂಥದ್ದು. ಆಮೇಲೆ ಫುಕೋಕ್ ದ್ವೀಪ ಭಾರತೀಯ ಪ್ರವಾಸಿಗರು 15 ಭಾರತೀಯ ಪ್ರವಾಸಿಗರು ಸಾವನ್ನಪ್ಪಿದ್ದ ಬೋಟ್ ದುರಂತ. ಎಲ್ಲ ನ್ಯೂಸ್ ಪೇಪರಲ್ಲಿ ಬಂದಿದೆ ನೋಡಿ. 15 ಭಾರತೀಯ ಪ್ರವಾಸಿಗರು ಸಾವನ್ನಪ್ಪಿದ ಬೋಟ್ ದುರಂತ. ಆಮೇಲೆ ಕೇಶ್ಮ ದ್ವೀಪ 10ಕ್ಕೂ ಹೆಚ್ಚು ಪ್ರೇಕ್ಷಕರುಗಳು ಬಿದ್ದ ಕೊಲ್ಲಿ ದ್ವೀಪ. 10ಕ್ಕೂ ಹೆಚ್ಚು ಪ್ರಕ್ಷೇಪಕಗಳು ಬಿದ್ದ ಕೊಲ್ಲಿ ದ್ವೀಪ. ಬ್ಯಾಂಕಾಕ್ ಪಬ್ನಲ್ಲಿ ಸಂಭವಿಸಿದ ಭೀಕರ ಅಗ್ನಿ ದುರಂತದಲ್ಲಿ 27 ಜನ ಸಾವನ್ನಪ್ಪಿರ್ತಕ್ಕಂಥದ್ದು. ಓಕೆ, ಇದರ ರಿಲೇಟೆಡ್ ಆಗಿ ವಿವರಣೆ ನೋಡೋಣ. ಜುಲೈ ತಿಂಗಳಲ್ಲಿ 2026 ನಡುವೆ ಜಾಗತಿಕವಾಗಿ ಹಲವು ಪ್ರಮುಖ ಘಟನೆಗಳು ನಡೆದಿವೆ. ಟೆನ್ನಿಸ್ನಲ್ಲಿ ಇಟಲಿಯ ಜಾನಿಕ್ ಸಿನ್ನರ್ ವಿಂಬಲ್ಡನ್ 2026 ಫೈನಲ್ನಲ್ಲಿ ಸತತ 2ನೇ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿ ಗೆದ್ದರು. ವಿಯೆಟ್ನಾಂನ ಫುಕೋಕ್ ದ್ವೀಪದ ಬಳಿ ಪ್ರವಾಸಿ ಬೋಟ್ ಮುಳುಗಿ 15 ಭಾರತೀಯರು ಸಾವನ್ನಪ್ಪಿದ್ದಾರೆ. ಎಷ್ಟು ಜನ? 15 ಭಾರತೀಯರು. ವಿಯೆಟ್ನಾಂ ದೇಶದ ಫುಕೋಕ್ ದ್ವೀಪ. ಇರಾನ್ನ ತೈಲ ಹಬ್ಬದ ಖೇಶ್ಮ ದ್ವೀಪದ ಮೇಲೆ 10 ಕ್ಷಿಪಣಿಗಳು ಬಿದ್ದಿವೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ಪಬ್ ಒಂದರಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ ಅಂತಕ್ಕಂಥದ್ದು ನೋಡಿ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ವಿಶ್ವದ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಆಗಿದ್ದು, ಇದು ಸ್ಥಾಪನೆಯಾಗಿದ್ದು 1877ರಲ್ಲಿ. ಇದನ್ನು ಹುಲ್ಲಿನ ಅಂಕಣದಲ್ಲಿ ಗ್ರಾಸ್ ಕೋರ್ಟಲ್ಲಿ ಆಡಲಾಗುತ್ತದೆ. ಆಮೇಲೆ ವಿಯೆಟ್ನಾಂ ಫುಕೋಕ್ ದ್ವೀಪ ಅಂದರೆ ವಿಯೆಟ್ನಾಂ ದೇಶದ ದಕ್ಷಿಣ ಕರಾವಳಿಯಲ್ಲಿದೆ. ಇದು ವಿಯೆಟ್ನಾಂ ದೇಶ ಐತಲ್ಲ, ಅದರ ದಕ್ಷಿಣ ಕರಾವಳಿಯಲ್ಲಿ ಇರ್ತಕ್ಕಂಥದ್ದು. ವಿಯೆಟ್ನಾಂನ ರಾಜಧಾನಿ ಬಂದುಬಿಟ್ಟು ಹನೋಯ್ ಮತ್ತು ಕರೆನ್ಸಿ ಡಾಂಗ್. ಯಾವುದು? ಡಾಗ್ ಅಲ್ಲ, ಡಾಂಗ್. ಓಕೆನಾ? ಖೇಶ್ಮ ದ್ವೀಪ ಮತ್ತು ಹಾರ್ಮೋಜ್ ಜಲಸಂಧಿ. ಖೇಶ್ಮ ದ್ವೀಪವು ಹಾರ್ಮೋಜ್ ಜಲಸಂಧಿಯಲ್ಲಿದೆ. ಇದು ಪರ್ಷಿಯನ್ ಕೊಲ್ಲಿ ಮತ್ತು ಒಮಾನ್ ಕೊಲ್ಲಿಯಲ್ಲಿ ಸಂಪರ್ಕಿಸುತ್ತದೆ. ಪರ್ಷಿಯನ್ ಕೊಲ್ಲಿ ಮತ್ತು ಒಮಾನ್ ಕೊಲ್ಲಿಯನ್ನು ಯಾವುದು ಸಂಪರ್ಕಿಸುತ್ತದೆ ಅಂದರೆ ಖೇಶ್ಮ ದ್ವೀಪ. ನೆಕ್ಸ್ಟ್, ಪ್ರತಿಪಾದನೆ ಮತ್ತು ಕಾರಣ. ಈ ಥರ ಕ್ವಶನ್ಗಳನ್ನು ಕೇಳ್ತಾರೆ. ಕರೆಂಟ್ ಅಫೇರ್ಸ್ನಲ್ಲಿ ಇದೇ ಥರ ಬರ್ತಿದೆ, ಅದಕ್ಕೆ ಈ ಥರನೇ ಕೊಟ್ಟಿದ್ದೀನಿ. ಸೊ ಇತ್ತೀಚೆಗೆ ಜುಲೈ 2026ರಲ್ಲಿ ಭಾರತೀಯ ನೌಕಾಪಡೆ ಮತ್ತು ಒಮಾನ್ ಅಧಿಕಾರಿಗಳು ಜಂಟಿಯಾಗಿ ಒಮಾನ್ ಕರಾವಳಿಯಲ್ಲಿ GFX ಗ್ಯಾಲಕ್ಸಿ ಹಡಗಿನ ಸಿಬ್ಬಂದಿಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದರು. ನೋಡ ಏನಂತೆ, ಇತ್ತೀಚೆಗೆ 2026ರಲ್ಲಿ ಭಾರತೀಯ ನೌಕಾಪಡೆ ಮತ್ತು ಒಮಾನ್ ಅಧಿಕಾರಿಗಳು ಜಂಟಿಯಾಗಿ ಒಮಾನ್ ಕರಾವಳಿಯಲ್ಲಿ GFX ಗ್ಯಾಲಕ್ಸಿ ಹಡಗಿನ ಸಿಬ್ಬಂದಿಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದರು ಅಂತ ಕೊಟ್ಟಿದ್ದಾರೆ. ಕಾರಣ, ಒಮಾನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿಯ ನಂತರ ಅದರಲ್ಲಿದ್ದ 11 ಭಾರತೀಯರಲ್ಲಿ 10 ಜನರನ್ನು ರಕ್ಷಿಸಲಾಗಿದ್ದು, ಒಬ್ಬರು ನಾಪತ್ತೆಯಾಗಿದ್ದಾರೆ. 2 ಸರಿಯಾಗಿದೆ. ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು ಎಲ್ಲಿ? ಒಮಾನ್ ಕರಾವಳಿಯಲ್ಲಿ. ನೋಡಿ ಇಲ್ಲಿ 2020 ಒಮಾನ್ ಕರಾವಳಿಯ ಬಳಿ GFX ಗ್ಯಾಲಕ್ಸಿ ಎಂಬ ವಾಣಿಜ್ಯ ಹಡಗಿನ ಮೇಲೆ, GFX ಗ್ಯಾಲಕ್ಸಿ ಎಂಬ ಒಂದು ವಾಣಿಜ್ಯ ಹಡಗು ಮೇಲೆ ಕಡಲ್ಗಳ್ಳರು ಅಥವಾ ಡ್ರೋನ್ ದಾಳಿ ನಡೆಸಿದ ಕಾರಣ ಹಡಗು ತೊಂದರೆಗೆ ಸಿಲುಕಿತ್ತು. ಡ್ರೋನ್ ದಾಳಿ ನಡೆಸ್ತಾರೆ, ಅದಕ್ಕೆ ತೊಂದರೆಗೆ ಸಿಲುಕಿರುತ್ತೆ. ಈ ಹಡಗಿನಲ್ಲಿ ಒಟ್ಟು 11 ಭಾರತೀಯ ಸಿಬ್ಬಂದಿಗಳಿರ್ತಾರೆ. ಆ 11 ಭಾರತೀಯ ಸಿಬ್ಬಂದಿಗಳನ್ನು ಒಮಾನ್ ಅಧಿಕಾರಿಗಳ ಸಮಯದೊಂದಿಗೆ ನಡೆಸಿದ ತ್ವರಿತ ಶೋಧನೆ ಮತ್ತು ರಕ್ಷಣಾ ಕಾರ್ಯಾಚರಣೆಯ ಮೂಲಕ 10 ಭಾರತೀಯರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಒಬ್ಬರು ಮಿಸ್ ಆಗಿದ್ದಾರೆ ಅಂತಕ್ಕಂಥದ್ದು. ಏನಿದು ಒಮಾನ್ ಪ್ರಮುಖ GK ರಿಲೇಟೆಡ್ ಪಾಯಿಂಟ್ಸ್ಗಳು ನೋಡೋಣ. ರಾಜಧಾನಿ ಬಂದುಬಿಟ್ಟು ಮಸ್ಕತ್ ಆಗಿದೆ. ಭೂಗೋಳ, ಒಮಾನ್ ಅರೇಬಿಯನ್ ಪೆನಿನ್ಸುಲಾದ ಆಗ್ನೇಯ ಕರಾವಳಿಯಲ್ಲಿದೆ. ನೌಕಾಪಡೆ ವ್ಯಾಯಾಮ, ಭಾರತ ಒಮಾನ್ ಜಂಟಿ ನೌಕಾಪಡೆ ಸಮರಾಭ್ಯಾಸ ನಸೀಮ್ ಅಲ್ ಬಹರ್. ಆಪರೇಷನ್ ಸಂಕಲ್ಪ, ಅರಬ್ಬಿ ಸಮುದ್ರದಲ್ಲಿ ಹಡಗುಗಳ ಸುರಕ್ಷತೆಗಾಗಿ ಭಾರತೀಯ ನೌಕಾಪಡೆ ಇದನ್ನು ನಡೆಸುತ್ತದೆ. ಕರೆನ್ಸಿ ಬಂದ್ಬಿಟ್ಟು ಒಮಾನಿ ರಿಯಾಲ್ ಅಂತದ್ದು, ಒಮಾನಿ ರಿಯಾಲ್. ಮಿಲಿಟರಿ ವ್ಯಾಯಾಮ, ಜಂಟಿ ಸೇನಾ ವ್ಯಾಯಾಮವನ್ನು ಅಲ್ ನಜಾ. ಆಮೇಲೆ ವಿದೇಶಾಂಗ ಸಚಿವರು, ಪ್ರಸ್ತುತ ಭಾರತದ ವಿದೇಶಾಂಗ ಸಚಿವರು ಯಾರು? ಎಸ್ ಜಯಶಂಕರ್. ದೀರ್ಘಕಾಲದ ಮಿತ್ರ
ಒಮಾನ್ ಗಲ್ಫ್ ರಾಷ್ಟ್ರಗಳಲ್ಲಿ ಭಾರತದ ಅತ್ಯಂತ ಹಳೆಯ ಆಯಕಟ್ಟಿನ ಪಾಲುದಾರ ದೇಶವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಕಾಲಾನುಕ್ರಮ ಜೋಡಣೆ. ನೋಡಿ, 2026ರ ಅವಧಿಯಲ್ಲಿ ಬಿಡುಗಡೆಯಾದ ಇತ್ತೀಚಿನ ಕರ್ನಾಟಕ ರಾಜ್ಯದ ಪ್ರಮುಖ ವರದಿಗಳು ಮತ್ತು ಇನಿಷಿಯೇಟಿವ್ಗಳನ್ನು ಅವುಗಳ ಪ್ರಕಟಣೆಯ ಕಾಲಾನುಕ್ರಮದ ಆಧಾರದ ಮೇಲೆ ಜೋಡಿಸಿ. ಹಳೆಯದರಿಂದ ಹೊಸದಕ್ಕೆ ಅಂದರೆ ಕರ್ನಾಟಕ ಯುವ ಉದ್ಯೋಗ ವರದಿ, ಯೂತ್ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಬಿಡುಗಡೆ. ಕರ್ನಾಟಕದ ಬಿಡದಿಯಲ್ಲಿ ಮೊದಲ ಸರ್ಕಾರಿ ಮಹಿಳಾ ಚಾಲಕರ ತರಬೇತಿ ಸಂಸ್ಥೆ ಸ್ಥಾಪನೆಗೆ ಅನುಮೋದನೆ. BWSSB ವತಿಯಿಂದ PPP ಮಾದರಿಯಲ್ಲಿ AI ಆಧಾರಿತ ಸ್ಮಾರ್ಟ್ ವಾಟರ್ ಮೀಟರ್ಗಳು ಪರಿಚಯ. ಕರ್ನಾಟಕದಲ್ಲಿ HIV ಪತ್ತೆ ಹೆಚ್ಚುವಿಕೆಯಲ್ಲಿ ಕೊರತೆ. HIV ಡಿಟೆಕ್ಷನ್ ಗ್ಯಾಪ್ ಕುರಿತ ಸಾರ್ವಜನಿಕ ಆರೋಗ್ಯ ವರದಿ. ಫಸ್ಟ್ ಒನ್ನು ಕರ್ನಾಟಕದಲ್ಲಿ HIV ಪತ್ತೆ ಕುರಿತು ಸಾರ್ವಜನಿಕ ಆರೋಗ್ಯ ವರದಿ. ಇದು HIV ಡಿಟೆಕ್ಷನ್ ಗ್ಯಾಪ್ ಫಸ್ಟ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಕರ್ನಾಟಕ ಯುವ ಉದ್ಯೋಗ ವರದಿ. ಕರ್ನಾಟಕ ಯುವ ಉದ್ಯೋಗ ವರದಿ ಬಿಡುಗಡೆ ಮಾಡುತ್ತೆ ಕರ್ನಾಟಕ ಸರ್ಕಾರ. ಆಮೇಲೆ ರೀಸೆಂಟಾಗಿ ಬಿಡದಿಯಲ್ಲಿ ಮೊದಲ ಸರ್ಕಾರಿ ಮಹಿಳಾ ಚಾಲಕರ ತರಬೇತಿ ಸಂಸ್ಥೆ ಸ್ಥಾಪನೆಗೆ ಅನುಮೋದನೆ ನೀಡಿರ್ತಕ್ಕಂಥದ್ದು. ಆಮೇಲೆ BWSSB ವತಿಯಿಂದ ಹೊಸ PPP ಮಾದರಿ AI ಆಧಾರಿತ ಸ್ಮಾರ್ಟ್ ವಾಟರ್ ಮೀಟರ್ಗಳನ್ನು ಪರಿಚಯ ಮಾಡಿರ್ತಕ್ಕಂಥದ್ದು. ಸ್ವಲ್ಪ ವಿವರಣೆ ನೋಡೋಣ ಇದರದ್ದು. ಜುಲೈ 2026ರ ಮೊದಲ ಮತ್ತು ಎರಡನೇ ವಾರದಲ್ಲಿ ಕರ್ನಾಟಕದಲ್ಲಿ ಹಲವು ಕ್ರಮಗಳನ್ನು ಪ್ರಕಟಿಸಲಾಗಿದೆ. ಮೊದಲಿಗೆ HIV ಪತ್ತೆ ಹಚ್ಚುವಿಕೆ ಕೊರತೆ ಗ್ಯಾಪ್ ವರದಿ ಬಂದಿತು. ನಂತರ ಕರ್ನಾಟಕ ಯುವ ಉದ್ಯೋಗ ವರದಿ ಪ್ರಕಟವಾಯಿತು. ಜುಲೈ 10ರಂದು ರಾಮನಗರದ ಬಿಡದಿಯಲ್ಲಿ ಪ್ರಥಮ ಸರ್ಕಾರಿ ಮಹಿಳಾ ಚಾಲಕ ತರಬೇತಿ ಸಂಸ್ಥೆಗೆ ಅನುಮೋದನೆ ಸಿಕ್ಕಿದೆ. ಜುಲೈ 12 ಮತ್ತು 13ರಂದು ಬೆಂಗಳೂರು ಜಲಮಂಡಳಿ BWSSB ಕೃತಕ ಬುದ್ಧಿಮತ್ತೆ AI ಆಧಾರಿತ ಸ್ಮಾರ್ಟ್ ಮೀಟರ್ ಯೋಜನೆಗಳನ್ನು ಆರಂಭಿಸಿದೆ. ಇಲ್ಲೊಂದು 4 ಕ್ವಶನ್ ನಿಮಗೆ ಆನ್ಸರ್ ಬಂದಂಗೆ ಆಯ್ತು ನೋಡಿ. ಸೊ ಆ ಥರ ಒಂದೇ ಕ್ವಶನಲ್ಲಿ 4 ಕ್ವಶನ್ ಬಂದಿರತಕ್ಕಂಥದ್ದು. ರಾಜ್ಯದ HIV ಪತ್ತೆ ಹಚ್ಚುವಿಕೆ ಕೊರತೆ ವರದಿ ಬಿಡುಗಡೆ, HIV ಗ್ಯಾಪ್ ಇಂಡೆಕ್ಸ್. ಆಮೇಲೆ ಹಂತ 2 ಯುವ ಉದ್ಯೋಗ. ನೋಡಿ, ರಾಜ್ಯದ ಯುವಕರಲ್ಲಿ ಕೌಶಲ್ಯ ಹಾಗೂ ನೀಟ್ ವರದಿ ಬಿಡುಗಡೆ. ಮಹಿಳಾ ಚಾಲಕ ತರಬೇತಿ. ಈ ರೀಸೆಂಟಾಗಿ ಬಿಡದಿಯಲ್ಲಿ ರಾಮನಗರದ ಬಿಡದಿಯಲ್ಲಿ ಮಹಿಳಾ ಡ್ರೈವರ್ಸ್ ತರಬೇತಿ ಸಂಸ್ಥೆ ಹೊಸದಾಗಿ ಸ್ಥಾಪನೆಗೆ ಅವಕಾಶ ನೀಡಿರತಕ್ಕಂಥದ್ದು. BWSSB AI ಮೀಟರ್. PPP ಮಾದರಿಯಲ್ಲಿ AI ಆಧಾರಿತ ನೀರಿನ ಮೀಟರ್ ಪ್ರಕಟಣೆ. ನೆಕ್ಸ್ಟ್ 6th ಕ್ವಶನ್, ಹೈಡ್ರೋಜನ್ ಚಾಲಿತ ರೈಲು. ನೋಡಿ, ಇದು ಭಾಳ ಇಂಪಾರ್ಟೆಂಟು. ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಹೈಡ್ರೋಜನ್ ಪವರ್ ಟ್ರೈನ್ ಜುಲೈ 2026ರ ಹೊತ್ತಿಗೆ ಪ್ರಾಯೋಗಿಕವಾಗಿ ಓಡಿಸಲು ಸಿದ್ಧವಾಗಿದ್ದು, ಈ ಹಸಿರು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವ ಕೆಳಗಿನ ಅಂಶ ಸರಿಯಾಗಿದೆ ಅಂತಕ್ಕಂಥದ್ದು. ನೋಡಿ, ಇದು ಸಂಪೂರ್ಣವಾಗಿ ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿರುತ್ತದೆ ಮತ್ತು ಕೇವಲ ನೀರು ಹಾಗೂ ಹಬೆಯನ್ನು ಹೊರಹಾಕುತ್ತದೆ. ಇದು ಕರೆಕ್ಟ್ ಇದೆ. ನೀರು ಹಾಗೂ ಹಬೆಯನ್ನು ಹೊರಹಾಕತಕ್ಕಂಥದ್ದು. ಹೈಡ್ರೋಜನ್ ಇಂಧನ ಕೋಶಗಳು ಫ್ಯೂಯಲ್ ಸೆಲ್ಸ್ ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ಸಂಯೋಜಿಸಿ ವಿದ್ಯುತ್ ಉತ್ಪಾದಿಸುತ್ತದೆ. ಇದು ಕರೆಕ್ಟಾಗಿದೆ. ಭಾರತೀಯ ರೈಲ್ವೆಯು 2023ರ ವೇಳೆಗೆ ನೆಟ್ ಝೀರೋ ಕಾರ್ಬನ್ ಎಮಿಟರ್ ಆಗುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಸರಿಯಾಗಿರ್ತಕ್ಕಂಥದ್ದು. ಸೊ ಅದರ ತಕ್ಕಂತೆ ಕೆಲವು GK ಮತ್ತು ಅದರ ವಿವರಣೆಗಳನ್ನು ನೋಡೋಣ. ಸೊ ನೋಡಿ, ರೈಲ್ವೆ ಇಲಾಖೆಯು ದೇಶದ ಮೊದಲ ಹೈಡ್ರೋಜನ್ ಚಾಲಿತ ಹಸಿರು ರೈಲಿನ ಟ್ರಯಲ್ ರನ್ ಆರಂಭಿಸಿದೆ. ಹೈಡ್ರೋಜನ್ ಇಂಧನ ಕೋಶಗಳು ಅತ್ಯಂತ ಸ್ವಚ್ಛ ತಂತ್ರಜ್ಞಾನವಾಗಿದ್ದು, ರಾಸಾಯನಿಕ ಶಕ್ತಿಯನ್ನು ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ರಾಸಾಯನಿಕ ಶಕ್ತಿಯನ್ನು ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಯಾವುದೇ ಹಾನಿಕಾರಕ ಅನಿಲಗಳು ಬಿಡುಗಡೆ ಆಗುವುದಿಲ್ಲ. ಭಾರತವು ಹವಾಮಾನ ವೈಪರೀತ್ಯ ಎದುರಿಸಲು 2030ರೊಳಗೆ ರೈಲ್ವೆಯನ್ನು ಸಂಪೂರ್ಣ ಇಂಗಾಲ ಮುಕ್ತ ನೆಟ್ ಜೀರೋ ಕಾರ್ಬನ್ ಮಾಡಲು ಯೋಜನೆ ರೂಪಿಸಿರ್ತಕ್ಕಂಥದ್ದು. ಸೊ ಹೈಡ್ರೋಜನ್ ಇಂಧನ ಮತ್ತು ಪರಿಸರದ ಸಂಬಂಧಪಟ್ಟಂತೆ ಕೆಲವೊಂದು GK ಪಾಯಿಂಟ್ಗಳನ್ನು ನೋಡೋಣ, ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ. ಸೊ ನವೀಕರಿಸಬಹುದಾದ ಇಂಧನ ಬಳಸಿ ನೀರಿನ ವಿದ್ಯುತ್ ವಿಭಜನೆಯಿಂದ ಉತ್ಪಾದಿಸುವ ಹೈಡ್ರೋಜನ್. ಹಸಿರು ಹೈಡ್ರೋಜನ್ ಯಾವ ಥರ ಉತ್ಪಾದನೆ ಮಾಡ್ತಾರೆ ಅಂದರೆ ನವೀಕರಿಸಬಹುದಾದ ಇಂಧನ ಬಳಸಿ ನೀರಿನ ವಿದ್ಯುತ್ ವಿಭಜನೆಯಿಂದ ಉತ್ಪಾದಿಸುವ ಹೈಡ್ರೋಜನ್ ಅಂತದ್ದು. ಇದು ಹೆಚ್ಚಿನ ದಕ್ಷತೆ ಇರತಕ್ಕಂಥದ್ದು. ಸಾಂಪ್ರದಾಯಿಕ ಪೆಟ್ರೋಲಿಯಂ ಇಂಧನಗಳಿಗಿಂತ ಹೈಡ್ರೋಜನ್ ಹೆಚ್ಚು ಕ್ಯಾಲೋರಿಫಿಕ್ ಮೌಲ್ಯ ಹೊಂದಿದೆ, ಹೆಚ್ಚಿನ ದಕ್ಷತೆ ಹೊಂದಿರತಕ್ಕಂಥದ್ದು. ಮಿಷನ್ ಗುರಿ 2030ರೊಳಗೆ ವಾರ್ಷಿಕ 5 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದಿಸುವ ಗುರಿಯನ್ನು ಹೊಂದಿದೆ. ಮೊದಲ ದೇಶ ಜರ್ಮನಿಯು ಜಗತ್ತಿನಲ್ಲಿಯೇ ಮೊದಲ ಬಾರಿಗೆ ಹೈಡ್ರೋಜನ್ ರೈಲನ್ನು ಯಶಸ್ವಿಯಾಗಿ ಚಲಾಯಿಸಿತು. ಯಾವುದು? ಜರ್ಮನಿ ದೇಶ ಮೊದಲ ಬಾರಿಗೆ. ಈ ಇಂಧನ
ದಹನದ ನಂತರ ಕೇವಲ ನೀರು H2O ಮತ್ತು ಉಷ್ಣ ಬಿಡುಗಡೆಯಾಗುತ್ತದೆ. ವಾಟರ್ ಬಿಡುಗಡೆ ಈ ಇಂಧನ ಬರ್ನ್ ಆದಮೇಲೆ ವಾಟರ್ ಮತ್ತು ಉಷ್ಣ ಬಿಡುಗಡೆ ಮಾತ್ರ ಅಷ್ಟೇ ಬಿಡುಗಡೆ ಆಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಭಾರತ ಸರ್ಕಾರವು 2023ರಲ್ಲಿ ಯಾವ ಇಯರಲ್ಲಿ 2023ರಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಧಿಕೃತವಾಗಿ ಪ್ರಾರಂಭಿಸಿದೆ. ಇಂಧನ ಕೋಶ ಬ್ಯಾಟರಿಗಳಿಗಿಂತ ಭಿನ್ನವಾಗಿ ಇಂಧನ ಪೂರೈಕೆ ಇರುವವರೆಗೂ ಇದು ನಿರಂತರ ವಿದ್ಯುತ್ ನೀಡುತ್ತದೆ. ಪ್ರಸ್ತುತ ರೈಲ್ವೆ ಸಚಿವರು ಯಾಗಿರ್ತಾರೆ? ಅಶ್ವಿನಿ ವೈಷ್ಣವ್ ಅಂತಕ್ಕಂಥದ್ದು. ನೆಕ್ಸ್ಟ್, ಇತ್ತೀಚೆಗೆ ಜುಲೈ 2026ರಲ್ಲಿ ಕೇಂದ್ರ ಸರ್ಕಾರವು ಚುನಾವಣಾ ನಿಯಮಾವಳಿಗಳಿಗೆ ತಿದ್ದುಪಡಿ ತಂದು ಮತದಾರರ ಪಟ್ಟಿಗೆ ಹೊಸದಾಗಿ ಹೆಸರು ಸೇರಿಸಲು ಫಾರಂ 6 ಭರ್ತಿ ಮಾಡುವಾಗ ಪೋಷಕರ ಯಾವ ಹೊಸ ವಿವರಗಳನ್ನು ಕಡ್ಡಾಯಗೊಳಿಸಿದೆ? ಪೋಷಕರ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ವಿವರಗಳು, ಪೋಷಕರ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ SIR ವಿವರಗಳು. ಇದೇ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಪ್ಯಾನ್ ಕಾರ್ಡ್ ಕಡ್ಡಾಯನ? ಅಲ್ಲ. ಪೋಷಕರ ಆಸ್ತಿ ಘೋಷಣಾ ಪತ್ರಗಳ? ಅಲ್ಲ. SIR ವಿವರಗಳು ಕಡ್ಡಾಯಗೊಳಿಸಿದ್ದಾರೆ. ನೋಡಿಲಿ, ಕೇಂದ್ರ ಕಾನೂನು ಸಚಿವಾಲಯ ಮತ್ತು ಭಾರತೀಯ ಚುನಾವಣಾ ಆಯೋಗದ ಜಂಟಿ ನಿರ್ಧಾರದಂತೆ ಜುಲೈ 2026ರಲ್ಲಿ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಗೊಳಿಸುವ ಫಾರಂ 6 ನಿಯಮಗಳಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ. ಹೊಸದಾಗಿ ನೋಂದಾಯಿಸಿಕೊಳ್ಳುವ ಯುವಕರು ತಮ್ಮ ಪೋಷಕರು ಈಗಾಗಲೇ ಮತದಾರರ ಪಟ್ಟಿಯಲ್ಲಿದ್ದರೆ ಅವರ ವಿಶೇಷ ತೀವ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ SIR ಫುಲ್ ಫಾರ್ಮ್ನ ಕೇಳುವಂಥ ಸಾಧ್ಯತೆ ಇದೆ. ಇದು ತುಂಬ ನ್ಯೂಸಲ್ಲಿದೆ. ಅದಕ್ಕೆ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಸಂಖ್ಯೆಯನ್ನು ನಮೂದಿಸುವುದು ಕಡ್ಡಾಯಗೊಳಿಸಲಾಗಿದೆ. ಇದರಿಂದ ನಕಲಿ ಮತದಾರರನ್ನು ತೆಗೆದುಹಾಕಬಹುದು. SIR ಮಾಡಿರ್ತಕ್ಕಂಥ ಉದ್ದೇಶ ಏನಂದರೆ ನಕಲಿ ಮತದಾರರನ್ನು ತೆಗೆದುಹಾಕುವುದು. ಫಾರಂ 6 ಹೊಸ ಮತದಾರರಾಗಿ ನೋಂದಣಿ ಮಾಡಿಕೊಳ್ಳಲು ಬಳಸುವ ಪ್ರಮುಖ ಅಧಿಕೃತ ನಮೂನೆ ಆಗಿದೆ. ಸಂವಿಧಾನದ 324ನೇ ವಿಧಿ ಏನು ಹೇಳುತ್ತಂದರೆ ಭಾರತೀಯ ಚುನಾವಣಾ ಆಯೋಗದ ಸ್ಥಾಪನೆ, ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸುತ್ತದೆ. ಚುನಾವಣಾ ಆಯೋಗ 324 ಚುನಾವಣಾ ಆಯುಕ್ತರು. ಆಯೋಗವು ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಚುನಾವಣಾ ಆಯುಕ್ತರನ್ನು ಒಳಗೊಂಡಿರುತ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಕೇಂದ್ರ ಗೃಹ ಸಚಿವಾಲಯವು ಜುಲೈ 12, 2026ರಂದು ಸ್ಪಷ್ಟಪಡಿಸಿದ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ FCRA. 1 ಸೆಕೆಂಡ್ ಸ್ನೇಹಿತರೆ. ಕೇಂದ್ರ ಗೃಹ ಸಚಿವಾಲಯವು ಜುಲೈ 12, 2026ರಂದು ಸ್ಪಷ್ಟಪಡಿಸಿದ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ FCRA ತಿದ್ದುಪಡಿಯ ಹಿನ್ನೆಲೆಯಲ್ಲಿ ಈ ಕೆಳಗಿನ ಯಾವ ಸಂಸ್ಥೆ ವ್ಯಕ್ತಿಯು ವಿದೇಶಿ ದೇಣಿಗೆಯನ್ನು ಸ್ವೀಕರಿಸಲು ಕಾಯ್ದೆಯಡಿ ಅರ್ಹರಾಗಿರುವುದಿಲ್ಲ ಅಂತಕ್ಕಂಥದ್ದು. ಅಂದರೆ ನೋಂದಾಯಿತ ಭಾರತೀಯ ಸಾರ್ವಜನಿಕ ಚಾರಿಟಬಲ್ ಟ್ರಸ್ಟ್ಗಳು ಅದಲ್ಲ, ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿ ಅಥವಾ ರಾಜಕೀಯ ಪಕ್ಷಗಳು, ಕೃಷಿ ಸಂಶೋಧನೆಯಲ್ಲಿ ತೊಡಗಿರುವ ಖಾಸಗಿ ವಿಜ್ಞಾನಿಗಳು ಅಲ್ಲ, ಜಂಟಿ ಉದ್ಯಮ ಹೊಂದಿರುವ ಭಾರತೀಯ ಸ್ಟಾರ್ಟಪ್ ಕಂಪನಿಗಳು ಅದಲ್ಲ. ಯಾವುದು ಅಂದರೆ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿ ಅಥವಾ ರಾಜಕೀಯ ಪಕ್ಷಗಳು. ರಿಲೇಟೆಡ್ GK ಪಾಯಿಂಟ್ಸ್ ಅಂತ ವಿವರಣೆ ನೋಡೋಣ. ಸೊ 2026ರಂದು ಗೃಹ ಸಚಿವಾಲಯವು FCRA ತಿದ್ದುಪಡಿಗಳ ಕುರಿತು ಪ್ರಮುಖ ಸ್ಪಷ್ಟನೆ ನೀಡಿದೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 3ರ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 3ರ ಪ್ರಕಾರ ಭಾರತದ ಚುನಾವಣಾ ರಾಜಕೀಯದ ಮೇಲೆ ವಿದೇಶಿ ಹಣದ ಪ್ರಭಾವವನ್ನು ತಡೆಯಲು ಚುನಾವಣಾ ಅಭ್ಯರ್ಥಿಗಳು, ರಾಜಕೀಯ ಪಕ್ಷಗಳು, ಸಂಸತ್ ಶಾಸನಸಭೆಯ ಸದಸ್ಯರು, ಸರ್ಕಾರಿ ನೌಕರರು ಮತ್ತು ಪತ್ರಕರ್ತರು ಅಥವಾ ಮಾಧ್ಯಮ ಸಂಸ್ಥೆಗಳು ಯಾವುದೇ ರೀತಿಯ ವಿದೇಶಿ ದೇಣಿಗೆ ಸ್ವೀಕರಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. FCRA ಕಾಯ್ದೆ ಒನ್ ಆಫ್ ದ ವೆರಿ ಬೆಸ್ಟ್ ಇನಿಷಿಯೇಟಿವ್ ಟೇಕನ್ ಬೈ ಗವರ್ನಮೆಂಟ್ ಅಂತಲೇ ಹೇಳ್ಬೋದು. ಇದು ಬೇಕಿತ್ತು. ಸೊ FCR ಕಾಯ್ದೆ ಐತಿಹಾಸಿಕ ಹಿನ್ನೆಲೆ ಮತ್ತು ಮುಖ್ಯಾಂಶಗಳು. ಮೊದಲು 1976ರಲ್ಲಿ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಜಾರಿಗೆ ಬಂದಿತ್ತು. ನಿಯಂತ್ರಣ ಇಲಾಖೆ ಇದನ್ನು ಕೇಂದ್ರ ಗೃಹ ಸಚಿವಾಲಯ ಅಡಿಯಲ್ಲಿ ನಿಯಂತ್ರಿಸಲ್ಪಡುತ್ತದೆ. ಸಿಂಧುತ್ವ ಅವಧಿ. FCRA ನೋಂದಣಿಯ ಸಿಂಧುತ್ವ ಅವಧಿಯು 5 ವರ್ಷಗಳು ಮಾತ್ರ ಇರುತ್ತದೆ. ಪೂರ್ವಾನ್ವಯ ನಿಷೇಧ. ಈ ಕಾಯ್ದೆಯನ್ನು ಯಾವುದೇ ಕಾರಣಕ್ಕೂ ಹಿಂದಿನ ದಿನಾಂಕದಿಂದ ಪೂರ್ವಾನ್ವಯವಾಗಿ ಜಾರಿ ಮಾಡಲಾಗದು.
ಇತ್ತೀಚಿನ ತಿದ್ದುಪಡಿ FCRA ತಿದ್ದುಪಡಿ ಕಾಯ್ದೆ 2020 ಪ್ರಸ್ತುತ ಜಾರಿಯಲ್ಲಿದೆ. ಕಡ್ಡಾಯ ಖಾತೆ ವಿದೇಶಿ ದೇಣಿಗೆ ಪಡೆಯಲು SBI ನವದೆಹಲಿ ಮುಖ್ಯ ಶಾಖೆಯಲ್ಲಿ ಖಾತೆ ಹೊಂದಿರಬೇಕು. ಅಂದರೆ ವಿದೇಶಿ ದೇಣಿಗೆಯನ್ನು ಪಡೆಯಲು SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಂದರೆ ಅದು ನವದೆಹಲಿಯ ಮುಖ್ಯ ಶಾಖೆಯಲ್ಲಿ ಮಾತ್ರ ತನ್ನ ಅಕೌಂಟ್ನ ಹೊಂದಿರಬೇಕು. ರಾಜಕೀಯ ಪಕ್ಷಗಳು ವಿದೇಶಿ ರಾಜಕೀಯ ಸಂಸ್ಥೆಗಳಿಂದ ನಿಧಿ ಪಡೆಯುವುದನ್ನು ಇದು ತಡೆಯುತ್ತದೆ. ಯಾವುದು? ವಿದೇಶಿಯ ರಾಜಕೀಯ ಸಂಸ್ಥೆಗಳಿಂದ ನಿಧಿ ಪಡೆಯುವುದನ್ನು ಇದು ತಡೆಯುತ್ತದೆ. ಪ್ರಸ್ತುತ ಭಾರತದ ಗೃಹ ಸಚಿವರು ಅಮಿತ್ ಶಾ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ವಲ್ಪ ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ ಬಂದಿದೆ. ಒಂದು 2026ರಂದು ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ಜಾರಿಗೊಳಿಸಿದ ಹೊಸ ದೂರಸಂಪರ್ಕ ನಿಯಮಾವಳಿಗಳ ಪ್ರಕಾರ ವಂಚನೆಗಳನ್ನು ತಡೆಗಟ್ಟಲು ಪರಿಚಯಿಸಲಾದ 140 ಮತ್ತು 1600 ಸರಣಿಯ ಸಂಖ್ಯೆಗಳ ನಂಬರ್ ಸೀರೀಸ್ ಮುಖ್ಯ ಉದ್ದೇಶವೇನು? ಇದು ಹೆಚ್ಚುತ್ತಿರುವ ಸ್ಪ್ಯಾಮ್ ಕರೆಗಳು ಹಾಗೂ ಸೈಬರ್ ವಂಚನೆಗಳನ್ನು ತಡೆಗಟ್ಟಲು ಮೊಬೈಲ್ ಕರೆ ಗುರುತಿಸುವಿಕೆ ಪ್ರಕ್ರಿಯೆಯನ್ನು ಸುಧಾರಿಸಲಾಗಿದೆ. ಯಾವುದು ನೋಡಿ? ಆಪ್ಷನ್ ಎ ಕೇವಲ ಭಾರತೀಯ ರಕ್ಷಣಾ ಇಲಾಖೆಯ ಆಂತರಿಕ ಸಂವಹನಕ್ಕಾಗಿ ಮೀಸಲಿಡುವುದು ಅಲ್ಲ. ಟೆಲಿಮಾರ್ಕೆಟಿಂಗ್ ಮತ್ತು ವಾಣಿಜ್ಯ ಸಂಸ್ಥೆಗಳ ಅಧಿಕೃತ ಕರೆಗಳನ್ನು ಸುಲಭವಾಗಿ ಗುರುತಿಸುವುದು. ಯಾವುದು? ಟೆಲಿಮಾರ್ಕೆಟಿಂಗ್ ಮತ್ತು ವಾಣಿಜ್ಯ ಸಂಸ್ಥೆಗಳ ಅಧಿಕೃತ ಕರೆಗಳನ್ನು ಸುಲಭವಾಗಿ ಗುರುತಿಸುವುದು ಇದರ ಮುಖ್ಯ ಉದ್ದೇಶ. ಸೊ ಭಾರತದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಸೈಬರ್ ವಂಚನೆ ಮತ್ತು ಅನಗತ್ಯ ಪ್ರಚಾರ ಕರೆಗಳನ್ನು ತಡೆಯಲು ಟ್ರಾಯ್ ಜುಲೈ 13, 2026ರಂದು ಮಹತ್ವದ ನಿಯಮಾವಳಿಗಳನ್ನು ಜಾರಿಗೊಳಿಸಿದೆ. ಇದರ ಅಡಿಯಲ್ಲಿ ಬ್ಯಾಂಕುಗಳು, ವಿಮಾ ಸಂಸ್ಥೆಗಳು ಗ್ರಾಹಕರಿಗೆ ಮಾಡುವ ಕರೆಗಳಿಗೆ 140 ಅಥವಾ 1600 ಸರಣಿಯಿಂದ ಪ್ರಾರಂಭವಾಗುವ ವಿಶೇಷ ಸಂಖ್ಯೆಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ವೈಟ್ ಲಿಸ್ಟ್ ಪ್ರಕ್ರಿಯೆ ಟ್ರೂ ಕಾಲರ್ ಕೂಡ ಬೆಂಬಲ ವ್ಯಕ್ತಪಡಿಸಿದೆ. ಟ್ರೂ ಕಾಲರ್ ಆ್ಯಪ್ ಬರುತ್ತಿಲ್ಲ ಮೊಬೈಲಲ್ಲಿ, ಆಲ್ಮೋಸ್ಟ್ ಎಲ್ಲ ಮೊಬೈಲ್ ಇರುತ್ತೆ ಅಂತ ಅಂದ್ಕೊಳ್ತೀವಿ. ಟ್ರೂ ಕಾಲರ್ ಕೂಡ ಆ ಒಂದು ಸಂಸ್ಥೆ ಕೂಡ ಬೆಂಬಲ ಸೂಚಿಸ್ತಕ್ಕಂಥದ್ದು. ಟ್ರೈ ಯಾವಾಗ ಸ್ಥಾಪನೆ ಆಯಿತು? ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರವನ್ನು ಫೆಬ್ರವರಿ 20, 1997ರ ಕಾಯ್ದೆಯಡಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಮತ್ತು ಶಾಸನಬದ್ಧ ಟ್ರಾಯ್ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದು ಒಂದು ಸಂಸತ್ತಿನ ಶಾಸನಬದ್ಧ ಸಂಸ್ಥೆಯಾಗಿದೆ. ಇದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. DND 3.0 ಆ್ಯಪ್ ಗ್ರಾಹಕರು ಸ್ಪ್ಯಾಮ್ ಕರೆಗಳು ಹಾಗೂ ವಂಚನೆಯ ಕರೆಗಳನ್ನು ನೇರವಾಗಿ ವರದಿ ಮಾಡಲು ಟ್ರಾಯ್ ಅಭಿವೃದ್ಧಿಪಡಿಸಿದ ಆ್ಯಪ್ಗೆ ಭೇಟಿ ನೀಡಬಹುದಾಗಿದೆ. ಸೊ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿ ಒಂದ್ಸರಿ. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಈಸ್ ಜಾಗತಿಕ ರಾಜಕೀಯ ಫ್ಯಾಕ್ಚುಯಲ್ ಅಂಶ. ಸೊ 2026ರಂದು ಇಸ್ರೇಲ್ನ ಸಂಸತ್ತು ತನ್ನ ಮುಂದಿನ ಸಾರ್ವತ್ರಿಕ ಚುನಾವಣೆಗಳ ದಿನಾಂಕಗಳನ್ನು ಪ್ರಕಟಿಸಿತು. ಇಸ್ರೇಲ್ ದೇಶದ ಸಂಸತ್ತನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ತುಂಬ ಸರಿ ಕ್ವಶನ್ ಆಗಿರ್ತಕ್ಕಂಥದ್ದು ಇದು. ನೆಸೆಟ್. ಯಾವುದು? ನೆಸೆಟ್ ಅಂತ ಕೇಸಲ್ಲಿ ನೆಸೆಟ್. ನೋಡಿ, ಇಸ್ರೇಲ್ ದೇಶದಲ್ಲಿ ರಾಜಕೀಯ ಸ್ಥಿರತೆಯ ಕೊರತೆಯ ನಡುವೆ ಜುಲೈ 12, 2026ರಂದು ಅಲ್ಲಿನ ಸಂಸತ್ತು ನೆಸೆಟ್ ಅಕ್ಟೋಬರ್ 27, 2026ರಂದು 2026ರಂದು ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಪ್ರಕಟಿಸಿತು. ಇಸ್ರೇಲ್ನ ಸಂಸತ್ತಾದ ನೆಸೆಟ್ ಒಟ್ಟು 120 ಸದಸ್ಯ ಬಲವನ್ನು ಹೊಂದಿರುವ ಏಕಸದನ 120 ಸದಸ್ಯ ಬಲವನ್ನು ಹೊಂದಿರುವ ಏಕಸದನ ಶಾಸನಸಭೆಯಾಗಿದೆ. ಸರ್ಕಾರ ರಚಿಸಲು ಕನಿಷ್ಠ 61 ಸ್ಥಾನ ಇದ್ದರೆ ಬಹುಮತ ನೋಡಿಕೊಂಡು ಸರ್ಕಾರ ರಚನೆ ಮಾಡಬಹುದು. ಇಸ್ರೇಲ್ ಬಗ್ಗೆ ಕೆಲವು ಮಾಹಿತಿ. ರಾಜಧಾನಿ ಬಂದ್ಬಿಟ್ಟು ಜೆರುಸಲೇಮ್. ಕರೆನ್ಸಿ ಇಸ್ರೇಲಿ ನ್ಯೂ ಶೆಕೆಲ್. ಡೂಮಾ ರಷ್ಯಾ ದೇಶದ ಕೆಳಮನೆಯ ಅಧಿಕೃತ ಹೆಸರು. ಡೂಮಾ ಅಂತಕ್ಕಂಥದ್ದು ರಷ್ಯಾ ದೇಶದ ಕೆಳಮನೆಯ ಅಧಿಕೃತ ಹೆಸರು. ಮೊಸಾದ್ ಅನ್ನೋದು ಇಸ್ರೇಲ್ನ ಜಾಗತಿಕವಾಗಿ ಪ್ರಸಿದ್ಧವಾದ ಗುಪ್ತಚರ ಸಂಸ್ಥೆಯಾಗಿದೆ. ಈಗ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು. ಡಯಟ್ ಜಪಾನ್ ದೇಶದ ಅಧಿಕೃತ ಸಂಸತ್ತಿನ ಹೆಸರು. ಯಾವುದು? ಡಯಟ್. ಐರನ್ ಡೋಮ್ ಅನ್ನೋದು ಇಸ್ರೇಲ್ ದೇಶದ ಅತ್ಯಾಧುನಿಕ ವಾಯು ರಕ್ಷಣಾ ಕ್ಷಿಪಣಿ ನಿರೋಧಕ ವ್ಯವಸ್ಥೆ. ಐರನ್ ಡೋಮ್ ಯಾವುದು? ಇಸ್ರೇಲ್ ದೇಶದ್ದು. ಗಡಿ ದೇಶಗಳು ಜೋರ್ಡಾನ್, ಈಜಿಪ್ಟ್, ಲೆಬನಾನ್ ಮತ್ತು ಸಿರಿಯಾಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಯಾವುದ್ಯಾವುದು? ಜೋರ್ಡಾನ್, ಈಜಿಪ್ಟ್, ಲೆಬನಾನ್ ಮತ್ತು ಸಿರಿಯಾಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುವ.